ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾನಿವತ್ತು ಹೊರಡ್ತಿರೋದು ಅಂಡಮಾನ್ ನಿಕೋಬಾರಿಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ವೆಕೇಶನ್ ಅಂತ ಹೊರಗಡೆ ಹೋಗ್ತಿದ್ದೀವಿ. ಸೊ ಇಟ್ಸ್ ಮೈ ಫಸ್ಟ್ ಟೈಮ್ ಇನ್ ಟರ್ಮಿನಲ್ 2. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಆಮೇಲೆ RCB ಕೆಫೆನ ನೋಡ್ಕೊಂಡು ಹೋಗಿ ಹಂಗೆ ಬ್ಯಾಗೇಜ್ ಡ್ರಾಪ್ ಮಾಡಿಕೊಂಡು ಡೈರೆಕ್ಟಾಗಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡು ನಾವು ಫ್ಲೈಟ್ನ ಬೋರ್ಡ್ ಮಾಡಕ್ಕೆ ಹೋದ್ವಿ. ಆಮೇಲೆ ಆರಾಮ್ಸೆ ನಡ್ಕೊಂತ ಫೈನಲಿ ರೀಚ್ ಆಗಿಬಿಟ್ಟು ನಾವು ಬ್ಯಾಂಗ್ಳೂರಿಂದ ಹೊರಟೇ ಬಿಟ್ವಿ. ಸೊ ಫೈನಲಿ ನಾವು ಪೋರ್ಟ್ ಬ್ಲೇರ್ಗೆ ರೀಚ್ ಆಗೇ ಬಿಟ್ವಿ. ಆಮೇಲೆ ಡೈರೆಕ್ಟ್ ಆಗಿ ಬಂದಿದ್ದು ನಾವು ಸೆಲ್ಯುಲಾರ್ ಜೈಲ್, AKA ಕಾಲಾ ಪಾನಿ. ನಾವು ಫಸ್ಟಿಗೆ ಎಂಟ್ರಿ ಆಗಿದ ತಕ್ಷಣನೇ ನಮಗೆ ಮ್ಯೂಸಿಯಂಗೆ ಎಂಟ್ರಿ ಕೊಟ್ಟರು. ಈಗ ಸೆಲ್ಯುಲಾರ್ ಜೈಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೆಲ್ಯುಲಾರ್ ಜೈಲ್ ಕನ್ಸ್ಟ್ರಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು 1896 ಅಲ್ಲಿ ಮತ್ತೆ ಕಂಪ್ಲೀಟ್ ಆಗಿದ್ದು 1906 ಅಲ್ಲಿ. ಇದಕ್ಕೆ ಮೇನ್ ಆಗಿ 7 ಕಂಪಾರ್ಟ್ಮೆಂಟ್ಸ್ ಇದೆ. ಆ 7 ಕಂಪಾರ್ಟ್ಮೆಂಟ್ಸ್ ಅಲ್ಲೂ 3 ಫ್ಲೋರ್ಸ್ ಇದೆ. ಈ 3 ಫ್ಲೋರ್ಸ್ ಅಲ್ಲಿ 693 ಸೆಲ್ಸ್ ಇದೆ, ಅಂದರೆ ಕಂಪಾರ್ಟ್ಮೆಂಟ್ಸ್ ಇದೆ. ಫ್ರೀಡಮ್ ಸ್ಟ್ರಗಲ್ ಟೈಮಲ್ಲಿ ಯಾರೆಲ್ಲ ತುಂಬ ಫ್ರೀಡಮ್ಗೋಸ್ಕರ ಹೋರಾಡ್ತಿದ್ರೋ ಅವ್ರನ್ನೆಲ್ಲ ಇಲ್ಲಿ ಬಂದು ಕೂಡಾಕಿ ಘನಘೋರ ಶಿಕ್ಷೆ ನೀಡ್ತಿದ್ರು. ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ವೀರ್ ಸಾವರ್ಕರ್ AKA ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನು ಕೂಡಾಕಿದ್ರು. ಅವರಿಲ್ಲಿ 10 ವರ್ಷ ಇದ್ದರು. ಸೊ ನಾನಿವಾಗ ತೋರಿಸ್ತಿರೋದು ಒಂದು ಜೈಲ್ ಕಂಪಾರ್ಟ್ಮೆಂಟ್. 1969 ಅಲ್ಲಿ ಸೆಲ್ಯುಲಾರ್ ಜೈಲನ್ನು ನ್ಯಾಷನಲ್ ಮೆಮೋರಿಯಲ್ ಅಂತ ಘೋಷಿಸಿದರು. ಸೊ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್